ಸರ್ಕಾರದ ವಿರುದ್ಧ ಮದ್ಯ ಮಾರಾಟಗಾರರು ಆಕ್ರೋಶಗೊಂಡಿದ್ದಾರೆ. ನವೆಂಬರ್ 20ರಂದು ರಾಜ್ಯದಾದ್ಯಂತ ಮದ್ಯ ಮಾರಾಟ ಬಂದ್ ಆಗಲಿದೆ. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಮದ್ಯ ಮಾರಾಟಗಾರರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ಸ್ನಿಂದ ಪ್ರತಿಭಟನೆ ನಡೆಯುತ್ತೆ. ಚಿಲ್ಲರೆ ಮಾರಾಟದ ಮೇಲೆ ಶೇಕಡ 20ರಷ್ಟು ಲಾಭಾಂಶ ನೀಡಬೇಕು. CL2ಗಳಲ್ಲಿ ಮದ್ಯ ಸೇವಿಸಲು ಅವಕಾಶ ಕೊಡಬೇಕು. CL9ಗಳಲ್ಲಿ ಮಾತ್ರ ಹೆಚ್ಚುವರಿ ಶುಲ್ಕ ವಿಧಿಸಬೇಕು. ಬಿಯರ್ ಪಾರ್ಸಲ್ಗೆ ಕಾನೂನು ತಿದ್ದುಪಡಿ ಮಾಡಬೇಕು. 2005ರ ಅಬಕಾರಿ ಕಾಯ್ದೆಯ ಕಲಂ 29 ತಿದ್ದುಪಡಿ ಮಾಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸೋದಿಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ನವೆಂಬರ್ 20ರಂದು ಮದ್ಯ ಮಾರಾಟಗಾರರ ಪ್ರತಿಭಟನೆ, ಏನ್ ಕಾರಣಕ್ಕೆ, ಏನ್ ಆಗ್ರಹ ಅವ್ರದ್ದು? ಬೇಡ, ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮದ್ಯ ಮಾರಾಟ ಅಸೋಸಿಯೇಷನ್ ಇದೆ, ಅದು ಮಳಿಗೆಗಳನ್ನ ಕ್ಲೋಸ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿದ್ರು. ಕಳೆದ ತಿಂಗಳು 25ನೇ ತಾರೀಕು ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಅವರು ಪ್ರತಿಭಟನೆ ಮಾಡುವ ಮೂಲಕ ವಿವಿಧ ಬೇಡಿಕೆಗಳನ್ನ ಸಲ್ಲಿಸಿದ್ರು. ಆದ್ರೆ ಆ ಬೇಡಿಕೆಗಳನ್ನ ಸರ್ಕಾರ ಈಡೇರಿಕೆ ಮಾಡ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈಗ ಸಂಪೂರ್ಣವಾಗಿ ಒಂದು ದಿನ ಮದ್ಯ ಮಾರಾಟವನ್ನ ನಿಲ್ಲಿಸೋದಿಕ್ಕೆ ಈಗ ಆಲ್ರೆಡಿ ಅಸೋಸಿಯೇಷನ್ ತೀರ್ಮಾನ ಮಾಡಿದೆ. ಈ ಅಸೋಸಿಯೇಷನ್ ನಲ್ಲಿ 9,000ಕ್ಕೂ ಹೆಚ್ಚು ಮಳಿಗೆಗಳ ಸನ್ನದ್ದುದಾರರು ಈಗ ಆಲ್ರೆಡಿ ನೋಂದಾಯಿಸಿಕೊಂಡಿದ್ದಾರೆ. ಅಷ್ಟು ಜನರು ಕೂಡ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೂ ಕೂಡ ಸಂಪೂರ್ಣವಾಗಿ ಮದ್ಯ ಮಾರಾಟವನ್ನ ಬಂದ್ ಮಾಡಿದ್ದಾರೆ. ಸೊ ಇದಕ್ಕೆ ಮುಖ್ಯ ಕಾರಣ, ಕಳೆದ ಬಾರಿ ಕೂಡ ಸಾಕಷ್ಟು ಭ್ರಷ್ಟಾಚಾರ ಕೇಳಿ ಬರ್ತಾ ಇದೆ. ನಾವು ಅದನ್ನ ಲೈಸೆನ್ಸ್ ರಿನಿವಲ್ ಮಾಡಿಸ್ಕೊಳ್ಳೋದಕ್ಕೆ ಹೋದ್ರೂ ಕೂಡ ಅವರು ಹೆಚ್ಚಿನ ದರವನ್ನ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಭ್ರಷ್ಟಾಚಾರದ ತಾಂಡವವಾಡ್ತಾ ಇದೆ ಆ ಇಲಾಖೆಯಲ್ಲಿ. ಅಬಕಾರಿ ಇಲಾಖೆಯ ಸಚಿವರು ಏನಿದ್ದಾರೆ, ಆ ಸಚಿವರನ್ನ ತೆಗೆದು ಅದನ್ನ ಆರ್ಥಿಕ ಇಲಾಖೆಯ ಸಚಿವರೇನಿದ್ದಾರೆ ಅವರ ಐಡಿಗೆ ಕೊಡ್ಬೇಕು ಅನ್ನುವಂತಹ ಒತ್ತಾಯವನ್ನ ಕೂಡ ಅದರಲ್ಲಿ ಮಾಡಿದ್ದಾರೆ. ಅದರ ಜೊತೆಗೆ CL7 ಇರಬಹುದು, CL8A ಇರಬಹುದು, ಈ ರೀತಿಯಾದಂತಹ ಒಂದಷ್ಟು ಸನ್ನದ್ದುದಾರರು ಏನಿದ್ದಾರೆ ಅವುಗಳ ಲೈಸೆನ್ಸ್ ಗಳನ್ನ ತಿದ್ದುಪಡಿ ಮಾಡಬೇಕು. ಅವುಗಳಿಗೂ ಕೂಡ ಹೆಚ್ಚಿನ ರೂಮ್ಗಳನ್ನ ನೀವು ಕೊಡ್ಬೇಕಾಗತ್ತೆ. ನಮಗೆ 10% ಇರುವಂತಹ ಲಾಭ ಏನಿರುತ್ತೆ, ಒಂದು ಮದ್ಯವನ್ನ ಮಾರಾಟ ಮಾಡಿದ್ರೆ 10% ಇರುತ್ತೆ ಅವ್ರಿಗೆ. ಸೊ 10% ಇರೋದನ್ನ 20%ಗೆ ಏರಿಸಬೇಕು. ಇದೇ ರೀತಿಯಾಗಿ ಸಾಕಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಈಗ ಆಲ್ರೆಡಿ 20ನೇ ತಾರೀಕು ಅವರು ಬಂದ್ಗೆ ಮುಂದಾಗಿರುವಂತದ್ದು. ಈ ಬಂದ್ನಿಂದಾಗಿ ಸಾಕಷ್ಟು ಲಾಸ್ ಆಗುತ್ತೆ ಸರ್ಕಾರಕ್ಕಿರಬಹುದು. 100ರಿಂದ 120 ಕೋಟಿ ಅವರು ಮಾರಾಟವನ್ನ ಮಾಡ್ತಾರೆ ಪ್ರತಿದಿನ. ಸೊ ಈಗ ಮದ್ಯ ಮಾರಾಟವನ್ನ ನಿಷೇಧ ಮಾಡೋದ್ರಿಂದಾಗಿ 100ರಿಂದ 120 ಕೋಟಿ ಲಾಸ್ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ಸನ್ನದ್ದುದಾರರು ಹೇಳ್ತಾ ಇರುವಂತದ್ದು. ಆದ್ರೆ ಸರ್ಕಾರ ಅದಕ್ಕೂ ಮುಂಚಿತವಾಗಿ ಏನಾದ್ರು ನಮ್ಮ ಜೊತೆ ಮಾತುಕತೆಯನ್ನ ನಡೆಸಿದ್ರೆ ನಾವು ಬಂದ್ ಮಾಡಲ್ಲ ಅನ್ನುವಂಥದ್ದನ್ನ ಒಂದು ಕಡೆ ಹೇಳ್ತಾ ಇದ್ದಾರೆ. ಆದ್ರೆ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡದೇ ಇದ್ರೆ ನಾವು 20ನೇ ತಾರೀಕು ಬಂದ್ ಮಾಡೇ ಮಾಡ್ತೀವಿ ಅನ್ನುವಂಥದ್ದು ಈಗ ಸನ್ನದ್ಧರು ಹೇಳ್ತಾ ಇರುವಂತದ್ದು. ವೀಣಾ, ಥ್ಯಾಂಕ್ ಯು ವಿದ್ಯಾ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.